ಇವ್ರಿಗೇನಂದರೆ ವಿವಾದವನ್ನು ಉಂಟು ಮಾಡಬೇಕು, ಗದ್ದಲವನ್ನು ಮಾಡಬೇಕು, ಓ ಅಂತ ಕಿರ್ಚ್ಕೊಳ್ಬೇಕು, ಸದನವನ್ನು ನಡೀಲಿಕ್ಕೆ ಬಿಡಬಾರ್ದು, ಯಾವುದೇ ಮಹತ್ತರವಾದಂಥ ವಿಷಯಗಳು ಚರ್ಚೆಗೆ ಬರಬಾರ್ದು ಅಂತ ಹೇಳ್ತಕ್ಕಂಥದ್ದೇ ಕಾಂಗ್ರೆಸ್ನ ಅಜೆಂಡಾ. ಅದರೊಳಗಾಗೂ ರಾಹುಲ್ ಗಾಂಧಿಯವರ ಅಜೆಂಡಾ. ರಾಹುಲ್ ಗಾಂಧಿಯವರ ಅಜೆಂಡಾ ಏನಂತಂದರೆ ಈ ದೇಶ ಯಾವಾಗೂ ಅರಾಜಕತೆಯಲ್ಲಿ ತೇಲ್ಬೇಕು ಅನ್ನೋದು. ಬಡ್ಜೆಟ್ನ ಅಧಿವೇಶನ ನಡೆಯುವಾಗ ವಿಯೆಟ್ನಾಂಗೆ ಹೋಗಿ ಕೂತ್ಕೊಳ್ಳುವಂಥ ಈ ವ್ಯಕ್ತಿ ಯಾವ ವಿಧವಾದಂಥ ದೇಶದ ಮೇಲೆ ಗಂಭೀರತೆಯನ್ನು ಹೊಂದಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಂಗಾಗಿ ಈ ವ್ಯಕ್ತಿಯನ್ನು ಹಿಂಗೆ ಬಿಡಬಾರ್ದು. ಇವ್ರದ್ದು ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸು ಮೂಲೆ ಬದಿಗೆ ಸರಿದೋಗ್ಬಿಟ್ಟಿದೆ ಅಂತ ಕಾಣ್ತಾ ಇದೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಈ ಕೇಸ್ಗಳನ್ನೆಲ್ಲ ಓಪನ್ ಮಾಡಬೇಕು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸನ್ನಡತೆಯೇ ಗೊತ್ತಿಲ್ಲದ ಈ ವ್ಯಕ್ತಿ ಭಾವಿ ಪ್ರಧಾನಮಂತ್ರಿಯಂತೆ. ಸಂಸತ್ನಲ್ಲಿ ಯಾವ ರೀತಿಯಾಗಿ ಸನ್ನಡತೆಯನ್ನು ಮೆರಿಬೇಕು ಅಂತ ತಿಳಿದೇ ಇರುವಂಥ ಈ ಯುವರಾಜ 140 ಕೋಟಿ ಜನರನ್ನು ಪ್ರತಿನಿಧಿಸ್ತಕ್ಕಂತಹ ಪ್ರಪಂಚದ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಮುಂದೆ ಭಾವಿ ಪ್ರಧಾನಮಂತ್ರಿ ಆಗ್ತಾರಂತೆ. ಇದನ್ನು ಕೇಳಿದ್ರೆ ಎಲ್ಲೆಲ್ಲಿಂದ ನಗು ಬರಬೇಕು ಅನ್ನೋದು ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಾನು ಯಾಕೆ ಇವತ್ತು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಹೇಳಿ ಕೇಳಿ ಬಡ್ಜೆಟ್ನ ಅಧಿವೇಶನಗಳು ಉಭಯ ಸದನದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ. ಆದರೆ ಕಾಂಗ್ರೆಸ್ನ ಮಟ್ಟಿಗೆ ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂತಹ ಮಿಸ್ಟರ್ ರಾಹುಲ್ ಗಾಂಧಿಯವರು ಇವತ್ತು ಸಭೆಯಲ್ಲೇ ಉಪಸ್ಥಿತರಿರಲಿಲ್ಲ. ಎಷ್ಟೋ ದಿನ ವಿಯೆಟ್ನಾಮಿಗೆ ಹೋಗಿದ್ದರು. ಇದನ್ನು ನಾನು ಹೇಳ್ತಾ ಇಲ್ಲ, ಗೃಹ ಸಚಿವರಾದಂತಹ ಅಮಿತ್ ಶಾ ಅವರೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇತ್ತೀಚೆಗೊಂದು ನಡಿಬಾರದಂಥ ಘಟನೆ ನಡೆದೋಗ್ಬಿಡುತ್ತೆ ಸಂಸತ್ ಭವನದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಸಾಂಸದರಿಗೆಲ್ಲ ಒಂದು ಸನ್ನಡತೆಯ ಒಂದು ಕೈಪಿಡಿಯನ್ನು ಕೊಟ್ಟಿರ್ತಾರೆ. ಒಬ್ಬ ಸಾಂಸದ ಅಂತ ಹೇಳಿದ್ರೆ ಈ ದೇಶದ ಘನತೆಯನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಮಹತ್ತರವಾದ ಜವಾಬ್ದಾರಿ ಆತನ ಹೆಗಲ ಮೇಲಿರುತ್ತೆ. ಆತ ವಿರೋಧ ಪಕ್ಷ ನಾಯಕನೋ ಇಲ್ಲ ವಂಶಾವಳಿ ಆಡಳಿತ ಮಾಡಿರ್ತಕ್ಕಂತಹ ಒಂದು ಕುಟುಂಬದಿಂದ ಬಂದಿರ್ತಾನೆ ಒಬ್ಬ ಸಂಸದನೋ, ಅದೆಲ್ಲ ಯಾರೂ ಕೇಳೋಕ್ಕೋಗಲ್ಲ. ನೀವು ಮಾಜಿ ಪ್ರಧಾನಿಗಳ ಮಕ್ಕಳೋ ಅದನ್ನು ಯಾರೂ ಕೇಳಲಿಕ್ಕೆ ಹೋಗಲ್ಲ. ನೀವು ಪ್ರಧಾನಮಂತ್ರಿಯೋ ಯಾರೂ ಕೇಳೋಕ್ಕೆ ಹೋಗಲ್ಲ. ಅಲ್ಲಿ ಕೊಡಬೇಕಾಗಿರುವಂಥ ಮೂಲ ಬೆಲೆ ಏನಾದರೂ ಇದ್ದರೆ, ಗೌರವ ಏನಾದರೂ ಇದ್ದರೆ ಅದು ಸ್ಪೀಕರ್ ಸ್ಥಾನಕ್ಕೆ. ಓಂ ಬಿರ್ಲಾ ಅವರು ಇವತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದಾರೆ. ನಾನು ಹಲವಾರು ಅಧಿವೇಶನಗಳನ್ನು ನೋಡ್ತಾ ಇರ್ತೀನಿ. ಅವರು ಎಲ್ಲಿ ಕೂಡ ಯಾವುದೇ ವಿರೋಧ ಪಕ್ಷ ನಾಯಕ ಇರಲಿ, ಒಬ್ಬ ಸಾಮಾನ್ಯ ಸಾಂಸದ ಇರಲಿ, ಯಾರ ಮೇಲೂ ಕೂಡ ಕುಪಿತರಾಗಲ್ಲ. ತುಂಬ ಒಂದು ಸಹಿಷ್ಣುತಾ ಮನೋಭಾವವನ್ನು ಹೊಂದಿರತಕ್ಕಂಥ ಸ್ಪೀಕರ್ ಅವರು. ಸಂಸತ್ತು ನಡೀತಕ್ಕಂಥದ್ದು ನಿಯಮಾವಳಿಗಳ ಆಧಾರದಲ್ಲಿ ಅಂತ ಹೇಳುವಂತಹ ಮೂಲ ವಿಚಾರವೂ ಕೂಡ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ. ಇವರನ್ನು ನಾವು ಭಾವಿ ಪ್ರಧಾನಮಂತ್ರಿ ಅಂತ ಹೆಂಗ್ರೀ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಅಂತ ಹೇಳಿದ್ರೆ, ಇವರಿವಾಗ ಪ್ರಿಯಾಂಕಾ ಗಾಂಧಿ ಅವರಿದ್ದಾರಲ್ಲ, ಕೇರಳದ ವಯನಾಡಿಂದ ಏನು ವಿಜೇತರಾಗಿ ಹೋದರು, ಸಂಸದರಾದರು ಅವರು. ಇವರು ಇಬ್ಬರೂ ಇವಾಗ ಹಿಂಬದಿ ಮುಂಬದಿಯಲ್ಲಿ ಕೂತ್ಕೊಳ್ತಾರೆ. ಹಿಂಗೆ ಯಾವುದೋ ಒಂದು ಕೇರಳದ ವಿಷಯವನ್ನು ಪ್ರಸ್ತಾಪ ಮಾಡುವಾಗ ಅಲ್ಲಿ ಪ್ರಿಯಾಂಕಾ ಗಾಂಧಿಯವರ ಒಂದು ಈ ರೀತಿಯಾಗಿ ಗಲ್ಲವನ್ನು ಮುಟ್ತಕ್ಕಂಥದ್ದು, ಅವರೊಟ್ಟಿಗೆ ಸಂಭಾಷಣೆಯನ್ನು ಮಾಡ್ತಕ್ಕಂಥದ್ದು ಓಂ ಪ್ರಕಾಶ್ ಬಿರ್ಲಾ ಅವರ ಒಂದು ಗಮನಕ್ಕೆ ಬರುತ್ತೆ. ಆವಾಗ ಅವರು ಒಂದು ಮಾತನ್ನು ಹೇಳಿದ್ರು ಮೊನ್ನೆ ಬುಧವಾರ, ಸಂಸತ್ತಿನಲ್ಲಿ ಘನತೆಯಿಂದ ನಡ್ಕೊಳ್ಬೇಕು. ಈ ಒಂದು ಸದನದಲ್ಲಿ ಅಂದರೆ ಈ ಸಂಸತ್ ಇವಾಗೇನು ನಡೀತಾ ಇದೆ ಲೋಕಸಭೆಯಲ್ಲಿ, ಪತಿ ಪತ್ನಿಯರು ಇದ್ದಾರೆ, ಅಣ್ಣ ತಮ್ಮಂದಿರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ನಾವು ಇಲ್ಲಿ ನಡವಳಿಕೆಯನ್ನು ಸಭ್ಯತೆಯಿಂದ ಇಟ್ಕೊಳ್ಬೇಕು, ಈ ರೀತಿಯಾಗೆಲ್ಲ ನಡ್ಕೊಳ್ಬಾರ್ದು ಅಂತ. ಆದರೆ ನನಗೆ ಹೇಳಿ ಕೇಳಿ ಒಂದು ನಗು ಬರುವಂಥ ವಿಚಾರ ಏನಂದರೆ, ರಾಹುಲ್ ಗಾಂಧಿಯವರು ಇವತ್ತವರೆಗೂ ಒಂದು ಗೌರವಯುತವಾದ ವಸ್ತ್ರ ಸಹಿಷ್ಣುತೆಯನ್ನು ಕೂಡ ಸಂಸತ್ ಭವನದಲ್ಲಿ ಹಾಕ್ಕೊಂಡು ಹೋಗಲ್ರಿ. ಪ್ಯಾಂಟ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತಾರವರು. ನೀವೆಲ್ಲಾದರೂ ನೋಡಿದ್ದೀರಾ ಯಾರಾದರೂ ಸಾಂಸದರು ಆ ರೀತಿಯಾಗಿ ಹಾಕ್ಕೊಂಡು ಹೋಗೋದು? ಬೇಡ, ಹೋಗಲಿ. ಹೇಳಿ ಕೇಳಿ ಒಂದು ಮರ್ಯಾದೆಯಾಗಿ ಒಂದು ಫುಲ್ ಸ್ಲೀವ್ ಶರ್ಟನ್ನು ಹಾಕ್ಕೊಂಡು ಹೋಗಬೇಕು ಅನ್ನೋವಂಥ ಒಂದು ಕನಿಷ್ಠ ಕಾಳಜಿ ಇಲ್ಲ ಈ ಮನುಷ್ಯನಿಗೆ. ಈತ ಭಾವಿ ಪ್ರಧಾನಿ, ಅದೊಂದು ಭಾಗ ಇರಲಿ. ಅದಾದಮೇಲೆ ಇವರು ಸಂಸತ್ತಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪೀಕರ್ ಅವರು ನಿರ್ಧಾರ ಮಾಡ್ತಾರೆ, ಇಷ್ಟು ಗಂಟೆಗಳ ಕಾಲ ಅಧಿವೇಶನ ನಡಿಬೇಕು, ಅದರಲ್ಲಿ ಇಂತಿಂಥ ಸಂಸದರಿಗೆ ಇಷ್ಟಿಷ್ಟು ಹೊತ್ತು ಸಮಯವನ್ನು ನಿಗದಿ ಮಾಡಿಕೊಡ್ತಾರೆ. ಅಂದರೆ ಇವಾಗ ಉದಾಹರಣೆಗೆ ವಿಪಕ್ಷಗಳಿಗೆ ಎಷ್ಟು ಸಮಯ ಇರುತ್ತೋ ಅದನ್ನು ಸಂಖ್ಯಾಬಲದ ಆಧಾರದ ಮೇಲೆ ಡಿವೈಡ್ ಮಾಡಿಕೊಡ್ತಾರೆ.
ಹಾಗಾಗಿ ಇವತ್ತು ವಿಪಕ್ಷಗಳಿಗೆ 42% ಅಷ್ಟು, ಅಂದರೆ ಇವತ್ತೇನು ಬಡ್ಜೆಟ್ನ ಅಧಿವೇಶನ ನಡೆಯುತ್ತೆ ಅದರಲ್ಲಿ 42% ಅಷ್ಟು ಸಮಯವನ್ನು ಕೊಟ್ಟಿರ್ತಕ್ಕಂಥದ್ದು ವಿಪಕ್ಷಗಳಿಗೆ. ಅವಾಗೆಲ್ಲ ಇವ್ರು ಹೋಗಿ ವಿಯೆಟ್ನಾಮಲ್ಲಿ ಬೆಚ್ಚಿಗೆ ಮಲಗಿ ಎದ್ದು ಬಂದರೋ ಏನು ಮಾಡಿ ಬಂದರೋ ಗೊತ್ತಿಲ್ಲ, ಕಾಲಹರಣೆ ಮಾಡ್ಕೊಂಡು ಬಂದುಬಿಟ್ಟು ಇವರು ಹೊರಗಡೆ ಬಂದು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಯಾವಾಗ ಎದ್ದು ನಿಂತರೂ ಮೈಕ್ ಆಫ್ ಮಾಡಿಬಿಡ್ತಾರೆ, ನನಗೆ ಮಾತಾಡೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಂತ ಈತ ಒಂದು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಇವ್ರಿಗೆ ಯಾವ ಇಲಾಖೆಯ ಬಗ್ಗೆ ಏನು ಮಾತಾಡಬೇಕು, ಎಂಥ ಗಂಭೀರವಾದ ವಿಷಯಗಳನ್ನು ಸಂಸತ್ನಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋದು ಯಾವುದೂ ಮುನ್ನೆಲೆಗೆ ಬರೋದೇ ಇಲ್ಲ. ಇವ್ರಿಗೇನೆಂದರೆ ವಿವಾದವನ್ನು ಉಂಟು ಮಾಡಬೇಕು, ಗದ್ದಲವನ್ನು ಮಾಡಬೇಕು, ಅಂತ ಕಿರ್ಚಿಕೊಳ್ಬೇಕು, ಸದನವನ್ನು ನಡಿಲಿಕ್ಕೆ ಬಿಡಬಾರ್ದು, ಯಾವುದೇ ಮಹತ್ತರವಾದಂಥ ವಿಷಯಗಳು ಚರ್ಚೆಗೆ ಬರಬಾರ್ದು ಅಂತ ಹೇಳ್ತಕ್ಕಂಥದ್ದೇ ಕಾಂಗ್ರೆಸ್ನ ಅಜೆಂಡಾ. ಅದರೊಳಗಾಗೂ ರಾಹುಲ್ ಗಾಂಧಿಯವರ ಅಜೆಂಡಾ. ರಾಹುಲ್ ಗಾಂಧಿಯವರ ಅಜೆಂಡಾ ಏನಂತಂದರೆ ಈ ದೇಶ ಯಾವಾಗೂ ಅರಾಜಕತೆಯಲ್ಲಿ ತೇಲಬೇಕು ಅನ್ನೋದು. ಹೇಳಿ ಕೇಳಿ ನಾವೆಲ್ಲ ಗೊತ್ತಿಲ್ಲ ರೀ, ಸಂಸದರು ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ನಾವು ಸಂಸದರು ಆಗೋದಿಲ್ಲ ಬಿಡಿ, ನಮ್ಮ ಕುಟುಂಬಗಳಲ್ಲೂ ಯಾರೂ ಇಲ್ಲ. ಇವರ ಮುತ್ತಜ್ಜ ಇದ್ರಲ್ಲ ನೆಹರು ಅವರು ಹೇಳಿ ಕೇಳಿ ಪ್ರಧಾನಮಂತ್ರಿಗಳು ದೀರ್ಘಕಾಲ ಈ ದೇಶವನ್ನು ಆಳ್ದಂಥವ್ರು. ಇವರ ಅಜ್ಜಿಯವರಿದ್ರಲ್ಲ ಇಂದಿರಾ ಗಾಂಧಿಯವರು, ಅವರು ಈ ದೇಶವನ್ನು ಹೆಚ್ಚಿನಂಶ ಕಾಲ ಆಳ್ದಂಥವ್ರು ದೀರ್ಘಕಾಲವಾಗಿ. ಇವರ ತಂದೆಯವರಿದ್ರಲ್ಲ ರಾಜೀವ್ ಗಾಂಧಿಯವರು, ಅವರು ಕೂಡ ಪ್ರಧಾನಮಂತ್ರಿಗಳಾಗಿದ್ದವರು. ಇವರು ಹೇಳಿ ಕೇಳಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು, ಸುಮಾರು 3-4 ಬಾರಿ ಸಂಸದರಾಗಿದ್ದಾರೆ ಅಂತ ತಿಳ್ಕೊಳ್ತೀನಿ ರಾಹುಲ್ ಗಾಂಧಿಯವರು. ಇಷ್ಟೆಲ್ಲ ಸುದೀರ್ಘ ಪಯಣವನ್ನು ಹೊಂದಿರತಕ್ಕಂತಹ ರಾಹುಲ್ ಗಾಂಧಿಯವ್ರಿಗೆ ಸಂಸತ್ತಿನ ನಡಾವಳಿಗಳ ಬಗ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಒಂದು ಪೂಜ್ಯನೀಯ ಭಾವನೆ ಇಲ್ಲ, ಅದರ ಬಗ್ಗೆ ಒಂದು ಗೌರವ ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿಯನ್ನು ನಾವು ಹೆಂಗೆ ಭಾವಿ ಪ್ರಧಾನಿ ಅಂತ ನಂಬೋದು, ಇವರನ್ನು ನಾವು ಹೆಂಗೆ ಒಪ್ಪಿಕೊಳ್ಳೋದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಈತ ಏನಾದರೂ ಬೇಕು ಅಂತಲೇ ಈ ರೀತಿಯಾಗಿ ವಿವಾದಗಳ ಗೂಡನ್ನು ಮಾಡಬೇಕು ಅಂತ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಯಾಕೆಂದರೆ ಇವ್ರ ಮೇಲೆ ಇರೋವಂಥ ಕೇಸ್ಗಳೆಂಥದ್ರಿ, ಇವರ ಒಂದು ಪೌರತ್ವದ ಬಗ್ಗೆನೇ ವಿವಾದಗಳಿರ್ತಕ್ಕಂಥದ್ದು, ಮಾನನಷ್ಟ ಮೊಕದ್ದಮೆಗಳಿರ್ತಕ್ಕಂಥದ್ದು, ಇನ್ನೂ ಕೆಲವು ವಿಷಯಗಳಿದೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಡ್ಜೆಟ್ನ ಅಧಿವೇಶನ ನಡೆಯುವಾಗ ವಿಯೆಟ್ನಾಂಗೆ ಹೋಗಿ ಕೂತ್ಕೊಳ್ಳೋ ಅಂಥ ಈ ವ್ಯಕ್ತಿ ಯಾವ ವಿಧವಾದಂಥ ದೇಶದ ಮೇಲೆ ಗಂಭೀರತೆಯನ್ನು ಹೊಂದಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ವ್ಯಕ್ತಿಯನ್ನು ಹಿಂಗೆ ಬಿಡಬಾರ್ದು. ಇವ್ರದ್ದು ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸು ಮೂಲೆ ಬದಿಗೆ ಸರಿದೋಗ್ಬಿಟ್ಟಿದೆ ಅಂತ ಕಾಣ್ತಾ ಇದೆ. ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಈ ಕೇಸ್ಗಳನ್ನೆಲ್ಲ ಓಪನ್ ಮಾಡಬೇಕು. ಅದಲ್ದಿರ EVMನ ಕತೆ ಹಳೇದಾಯಿತು, ಆದರೆ ಈಗ ಭಾರತೀಯ ಚುನಾವಣಾ ಆಯೋಗಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರಲ್ಲ, ಅದರಲ್ಲಿ ಕೂಡ ಭಾಜಪ ಸರ್ಕಾರ ಹಲವಾರು ನಿಯಮಾವಳಿಗಳನ್ನು ಮಾಡಿ ವಿರೋಧ ಪಕ್ಷದವರು ಕೂಡ ಆ ಒಂದು ಸೆಲೆಕ್ಷನ್ ಕಮಿಟಿಯಲ್ಲಿ ಇರಬೇಕು ಅಂತ ಹೇಳಿ ಎಲ್ಲನೂ ಮಾಡಿದಾದ್ಮೇಲೂ ಕೂಡ ಈ ಚುನಾವಣಾ ಆಯೋಗಕ್ಕೆ ಆಯುಕ್ತರನ್ನು ಆಯ್ಕೆ ಮಾಡ್ತಾರಲ್ಲ, ಆ ವಿಷಯದಲ್ಲಿ ಕೂಡ ಇವರು ವಿವಾದವನ್ನು ಹೇಳ್ಕೊಂಬರ್ತಾರೆ. ಹಾಗಾಗಿ ದೇಶದ ಬಗ್ಗೆ ಒಂದು ಗಂಭೀರತೆಯನ್ನು ಹೊಂದಿಲ್ಲದೆ ಇರತಕ್ಕಂತಹ ಮತ್ತು ಸಂಸತ್ತಿನ ಬಗ್ಗೆ ಗೌರವ ಭಾವನೆಯನ್ನು ಹೊಂದಿಲ್ಲದೆ ಇರತಕ್ಕಂತಹ ರಾಹುಲ್ ಗಾಂಧಿಯನ್ನು ನಾವು ಹೆಂಗೆ ಈ ರಾಷ್ಟ್ರದ ಭಾವಿ ಪ್ರಧಾನಿ ಅಂತ ಒಪ್ಕೊಳ್ಬೇಕು ಅಂತೇಳುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.